ಎಲ್ಲರಿಗೂ ನಮಸ್ತೆ. ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ SSLC ಫಸ್ಟ್ ಲ್ಯಾಂಗ್ವೇಜ್ 18ಕ್ಕೆ ಪರೀಕ್ಷೆ ಇದೆ ಅಲ್ವಾ ನಿಮಗೆ. ಫಸ್ಟ್ ಲ್ಯಾಂಗ್ವೇಜ್ ಇದು ಪಬ್ಲಿಕ್ ಎಕ್ಸಾಮ್. ಅದರ ಫುಲ್ ಒಂದು ಎಕ್ಸ್ಪೆಕ್ಟೆಡ್ ಕ್ವಶನ್ ಪೇಪರ್ ವಿತ್ ಆನ್ಸರ್ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಶಾರ್ಟ್ ಟೈಮಲ್ಲಿ ಕಲಿಸ್ಕೊಡ್ತೇನೆ. ಓಕೆ, ಇದು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದಂತಹ ವಿಡಿಯೋಗಳಲ್ಲಿ ಅಂದರೆ ಜಾಯಿಂಟ್ ಆಗಿ ನಾನು ಮಾಡ್ತಿರುವಂತಹ ಒಂದು ವಿಡಿಯೋ. ಅದರ್ ವಿಡಿಯೋಸ್ಗಳಿಗಾಗಿ ನೀವು ನನ್ನ ಪ್ಲೇ ಲಿಸ್ಟನ್ನು ಚೆಕ್ ಮಾಡೋದನ್ನು ಮರಿಬೇಡಿ. ಆಲ್ರೆಡಿ ನಾನು ಸೆಕೆಂಡ್ ಲ್ಯಾಂಗ್ವೇಜ್ ಅವರಿಗೆ ಇರುವಂಥದ್ದನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೇನೆ. ನನ್ನ ಪ್ಲೇ ಲಿಸ್ಟನ್ನು ಚೆಕ್ ಮಾಡೋದನ್ನು ಮರಿಬೇಡಿ. ಅಲ್ಲಿ ಪ್ರಬಂಧಗಳು ಅಂತ ಬೇರೆ ಕ್ಯಾಟಗರಿ ಮಾಡಿದ್ದೇನೆ. ಫಸ್ಟ್ ಲ್ಯಾಂಗ್ವೇಜ್ ಅವರದ್ದು ಬೇರೆ, ಸೆಕೆಂಡ್ ಲ್ಯಾಂಗ್ವೇಜ್ ಅವರದ್ದು ಬೇರೆ, ಎಸ್ ಬೇರೆ, ಸಂಧಿಗಳು ಸಮಾಸಗಳು ಅದು ಬೇರೆ ಬೇರೆ ಅಪ್ಲೋಡ್ ಮಾಡ್ತಾ ಇದ್ದೇನೆ. ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ರಿಲೇಟೆಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮಲ್ಟಿಪಲ್ ಚಾಯ್ಸ್, ದೆನ್ ಕ್ವಶನ್ ಆ್ಯಂಡ್ ಆನ್ಸರ್, 2-3 ವಾಕ್ಯ, ಸಂದರ್ಭ ಸ್ವಾರಸ್ಯ, ಪತ್ರಲೇಖನ ಎಲ್ಲ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಹೇಳ್ತೇನೆ. ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್. ನಾನು 4 to 5 years ಇದನ್ನು ಎಲ್ಲವನ್ನೂ ಕಂಪೇರ್ ಮಾಡಿ ಯಾವುದು ಇಂಪಾರ್ಟೆಂಟ್ ಅಂತ ಮಾಡಿರುವಂತಹ ಒಂದು ಬರೆದಿಟ್ಟುಕೊಂಡಿರುವಂತಹ ಒಂದು ವಿಡಿಯೋ ಇದು. ನೀವು ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು. ಸೊ ನೋಡ್ಕೊಳ್ಳಿ, SSLC ಬೋರ್ಡ್ ಎಕ್ಸಾಮ್ 2026-27 ಎಕ್ಸ್ಪೆಕ್ಟೆಡ್ ಕ್ವಶನ್ ಪೇಪರ್ ಫಸ್ಟ್ ವಿತ್ ಆನ್ಸರ್, ಮಲ್ಟಿಪಲ್ ಚಾಯ್ಸ್ ನೋಡಿ. ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್, ಫಿಫ್ತ್ ಒನ್, ಸಿಕ್ಸ್ತ್ ಒನ್, ಸೆವೆಂತ್, ಏಯ್ತ್. ಸೊ ಇದು 9th ಒನ್, 10th, 11th, 12th, 13th, 14th, 15th ನೋಡ್ಕೊಳ್ಳಿ ಎಲ್ಲ ಎಕ್ಸ್ಪೆಕ್ಟೆಡ್. ಇದು ತುಂಬ ಇಂಪಾರ್ಟೆಂಟ್. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿಸಿದ ಪದವನ್ನು ಬರೆಯಿರಿ. ನೆಕ್ಸ್ಟ್ ನಿಮಗೆ 1 word ಸೆಂಟೆನ್ಸ್ ಇರ್ತದೆ. ಜಸ್ಟ್ ಇಲ್ಲೊಮ್ಮೆ ನೋಡ್ಕೊಳ್ಳಿ. ದೇಶ, ರೂಢನಾಮ, ವ್ಯಾಪಾರಿ, ಅನ್ವರ್ಥನಾಮ. ಆಯಿತಾ? ನೆಕ್ಸ್ಟ್ 1 word ಸೆಂಟೆನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನೇ ಕೊಟ್ಟಿದ್ದೇನೆ ನಾನು ನೋಡಿ. ಫಸ್ಟ್ ಒನ್ ಇದು, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್, ಫಿಫ್ತ್ ಒನ್, ಸಿಕ್ಸ್ತ್ ಒನ್, ಸೆವೆಂತ್, ಏಯ್ತ್, 9th ಒನ್, 10th, 11th, 12th, 13th, 14th. ಇದೊಂದು ಸ್ವಲ್ಪ ಗಮನಿಸಿ. ಶಾನುಭೋಗರ ಬ್ರಹ್ಮಾಸ್ತ್ರ ಕೀರ್ತಿ ಪುಸ್ತಕ. ಆಯಿತಾ? ಲೇಖನಿ ಅಲ್ಲ. ಶಾನುಭೋಗರ ಬ್ರಹ್ಮಾಸ್ತ್ರ ಕೀರ್ತಿ ಪುಸ್ತಕ, ಅವರ ಕೀರ್ತಿ ಪುಸ್ತಕ. ಶಿವಾನುಭವ ಶಬ್ದಕೋಶ ಕೃತಿ ಬರೆದವರು ಹಳಕಟ್ಟಿಯವರು. ಪುಟ್ಟಪೋರಿಯ ಅಮ್ಮ ಗುಡಿಸಲಲ್ಲಿ ಮಲಗಿದ್ದಾಳೆ. ಜೈಮಿನಿ ಭಾರತ ಕಾವ್ಯವನ್ನು ಬರೆದವರು ಮಹಾಕವಿ ಲಕ್ಷ್ಮೀಶ. ಕಂಪ್ಲೀಟ್ ದ ಪೋಯಮ್. ಇದೆರಡು ನೋಡ್ಕೊಳ್ಳಿ. ಎರಡು ಮೂರು ವಾಕ್ಯದಲ್ಲಿ ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್, ಫಿಫ್ತ್ ಒನ್ ನೋಡಿ. ಟಿಲ್ 5th ಒನ್ ತನಕ ನೋಡ್ಕೊಳ್ಳಿ. 6th ಒನ್ ನೋಡಿ. ಇದು 6th ಒನ್ ಇಂಪಾರ್ಟೆಂಟ್. 6th ಒನ್ ಕೂಡ ನಿಮಗೆ ಡೀಟೇಲ್ಡ್ ಆಗಿ ಬೇಕು ಅಂತ ಇದ್ದರೆ ನನ್ನ ಪ್ಲೇ ಲಿಸ್ಟಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಅಂತ ನಾನು ಅಪ್ಲೋಡ್ ಮಾಡಿದ್ದೇನೆ, ಅಲ್ಲಿ ಚೆಕ್ ಮಾಡ್ಕೊಳ್ಬೋದು. ಇದು 7th ಒನ್, 8th ಒನ್, 9th ಒನ್, 10th ಒನ್ ಇಂಪಾರ್ಟೆಂಟ್. ಪತ್ರಲೇಖನ ಜಸ್ಟ್ ಒಂದು ಅಪ್ಲೋಡ್ ಮಾಡಿದ್ದೇನೆ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಂತ ನಾನು ಪ್ಲೇ ಲಿಸ್ಟ್ ಹೇಳಿದ್ದೆ ಅಲ್ವಾ, ಅಲ್ಲಿ ಪತ್ರಲೇಖನ ಇನ್ನೂ 2 ಅಪ್ಲೋಡ್ ಮಾಡಿದ್ದೇನೆ. ನೀವು ಅಲ್ಲಿ ಸಹ ಗಮನಿಸ್ಕೊಳ್ಬೋದು. ವ್ಯಾವಹಾರಿಕ ಪತ್ರದ ಒಂದು ಫಾರ್ಮೆಟ್. ಉಪಮಾಲಂಕಾರ,
ಕಮಲದಂತೆ ಅಂತೆ ಬಂದರೆ ಉಪಮಾಲಂಕಾರ ಹೇಗೆ ಅಂತ ನಾನು ಅಲಂಕಾರಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ನೀವು ಅಲ್ಲಿ ನೋಡ್ಕೊಳ್ಬೋದು. ಪ್ಲೇಲಿಸ್ಟ್ ಚೆಕ್ ಮಾಡಿ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಪ್ಲೇಲಿಸ್ಟ್. ರೂಪಕಾಲಂಕಾರ ವೆರಿ ವೆರಿ ಇಂಪಾರ್ಟೆಂಟ್, ಉಪಮಾಲಂಕಾರ ಮತ್ತು ರೂಪಕಾಲಂಕಾರ. ಸಂದರ್ಭ ಸ್ವಾರಸ್ಯ, ಪ್ರಥಮ ಭಾಷೆ ಕನ್ನಡ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ, ಇಂಪಾರ್ಟೆಂಟ್. ಪ್ರೀತಿಯ ಹಣತೆ ಹಚ್ಚೋಣ. ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ. ವಸಂತವಾಗುತ್ತ ಮುಟ್ಟೋಣ. ಹೊಸಗಾಲದ ಹಸು ಮಕ್ಕಳ ಹರಸಿ. ಇದಿಷ್ಟು ಇಂಪಾರ್ಟೆಂಟ್. ದೆನ್ ವಿಭಕ್ತಿ ಪ್ರತ್ಯಯಗಳು, ಸಂಧಿಗಳು, ಇದೆಲ್ಲ ನಾನು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಪ್ಲೇಲಿಸ್ಟಲ್ಲಿ ಸಂಧಿಗಳು ಬೇಕು ಅಂದಿದ್ರೆ ಸಪ್ರೇಟ್ ಪ್ಲೇಲಿಸ್ಟ್ ಇದೆ, ಅದರಲ್ಲಿ ನೋಡ್ಕೊಳ್ಳಿ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ನಾನು ವಿಭಕ್ತಿ ಪ್ರತ್ಯಯಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಎಸ್ಸೆಗಳು, ಎಸ್ಸೆ ಸಪ್ರೇಟ್ ಕ್ಯಾಟಗರಿ ಇದೆ, ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಗ್ರಂಥಾಲಯದ ಮಹತ್ವ, ದೆನ್ ರಾಷ್ಟ್ರೀಯ ಹಬ್ಬಗಳು, ಅದು 2 ಇಂಪಾರ್ಟೆಂಟ್ ಆಗಿರ್ತದೆ. ಎಸ್. ನೆಕ್ಸ್ಟ್ ಜನಸಂಖ್ಯಾ ಸ್ಫೋಟ, ಅದು ಕೂಡ ಅಪ್ಲೋಡ್ ಮಾಡಿದ್ದೇನೆ ನಾನು. ಕ್ರೀಡೆಗಳು, ಇದು 4 ವೀಡಿಯೋಸ್ಗಳು. ಅಂದರೆ ನೀವು ಪ್ಲೇಲಿಸ್ಟಲ್ಲಿ ಎಸ್ಸೆ ಕ್ಯಾಟಗರಿಗೆ ಹೋಗಿ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಓಕೆ. ಸೊ ಇದೊಂದು ಶಾರ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟೆ. ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್ SSLC ಬೋರ್ಡ್ ಎಕ್ಸಾಮಿಗೆ ಸ್ವಲ್ಪವೇ ದಿವಸ ಇರುವುದು. ಸೊ ಕ್ವಿಕ್ ಆಗಿ ಇದನ್ನಿಷ್ಟನ್ನು ರಿವೈಸ್ ಮಾಡ್ಕೊಳ್ಳಿ ನೀವು. ಡೆಫಿನೆಟ್ಲಿ ಯು ಆರ್ ಸ್ಕೋರಿಂಗ್ ವೆಲ್. ಓಕೆ. ಸೊ ನನ್ನ ಯೂಟ್ಯೂಬ್ ಚಾನಲನ್ನು ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಹೆಚ್ಚಿನ ನೋಟಿಫಿಕೇಶನ್ಗಾಗಿ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.